ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಧನ್ ಮಿಲಿಯನ್ ಮೊಮೆಂಟ್ಸ್ ಚಾನೆಲ್ ಇಂದ. ಇವತ್ತು ನನ್ನ ಅಮ್ಮ ನನ್ನ ಅಣ್ಣನಿಗೆ ತುಂಬಾನೇ ಬೈದ್ರು. ಯಾಕಂದ್ರೆ ನನ್ನ ಅಪ್ಪನಿಗೆ ಅಣ್ಣ ಕೇಳ್ದ ನೀನು ಪೇಟೆಗೆ ಹೋಗ್ತಿದ್ಯಾ ಅಂತ. ನೀನಂತ ಕರೆದಿದ್ದಕ್ಕೆ ಅಮ್ಮ ಅಣ್ಣನಿಗೆ ತುಂಬಾನೇ ಬೈದ್ರು. ಆದ್ದರಿಂದ ನಾವು ಎಲ್ಲರ ಹತ್ರನೂ ಕೇಳ್ತು, ನಾವು ಅಪ್ಪಗೆ ನೀನಂತ ಕರಿಬೇಕಾ ನೀವಂತ ಕರಿಬೇಕಾ ಅಂತ. ನಾವು ಅದರದ್ದೇ ಕನ್ಫ್ಯೂಷನ್ ಅಲ್ಲಿ ಇಡೀ ದಿನ ಕಳೆದೋಯ್ತು. ನಾವು ಅದರದ್ದೇ ಒಂದು ವಿಡಿಯೋ ಮಾಡಿದೀವಿ. ಆ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ನಿಮಗೆ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲಾ 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 ಲಾ. ಅಣ್ಣ ಬಾ, ಒಮ್ಮೆ ಚೆಸ್ ಆಡುವ. ಸುಮ್ಮನಿರ್ ಮೇಲೆ ನನ್ ತಲೆ ಬಿಸಿ ನಂಗಿಲ್ಲಿ. ಎಂತಾಯ್ತು? ಅಮ್ಮ ಚರ ಮಾಡ್ತಿದ್ಲಲ್ಲೇ. ನಾ ಬೆಳಿಗ್ಗೆ ಅಪ್ಪನ ಹತ್ರ ಅಪ್ಪ ನೀನ್ ಪ್ಯಾಟೆಗೆ ಹೋಗ್ತೀಯ ಅಂತ ಕೇಳಿದೆ. ಅದಕ್ಕೆ ಅಮ್ಮ ನಂಗ್ ಬೈತಿದ್ಲು. ಎಂತಕ್ ಬೈತಿದ್ಯ? ನೀನಂತ ಕರ್ದೆ ಅಲ್ಲ ಅಪ್ಪಂಗ, ಅದಕ್ಕೆ ನಾನು ಅಪ್ಪನ ನೀನಂತ ಕರೀತೆ. ಅಷ್ಟೊತ್ತಿಗೆ ಅಪ್ಪನಿಂತ ಬೈಯುದಿಲ್ಲ, ಬರೀ ಅಮ್ಮನೇ ಬೈಯುದು. ಅಪ್ಪನಿಂತ ಪ್ರಾಬ್ಲಮ್ ಇಲ್ಲಲ್ಲ, ಅಮ್ಮನಿಂತ ಆಗುದು. ಅಣ್ಣ ನಾವೀಗ ಅಪ್ಪ ನೀವಂತ ಕರಿವಾ ನೀನಂತ ಕರಿವಾ? ನೀನಂತ ಕರೆದ್ರೆ ಅಮ್ಮನಿಂದ ಪೆಟ್ ಗ್ಯಾರಂಟಿ. ಅದಕ್ಕೆ ಈಗ ಎಂತ ಕರಿವಾ ಅಣ್ಣ? ಅಲ್ಲಿ ಹೋಗ್ತಿರೋ 4-5 ಜನರ ಹತ್ರ ಕೇಳ್ಕೊ ಬರುವ ಅವ್ರ ಅಪ್ಪಂಗೆ ಎಂತ ಅಂತ ಕರಿತ್ರಂತ. ಈಗ ನಾವು ಫಸ್ಟ್ ಈ ಕಾಫಿಯ ಜನ ಹತ್ರ ಕೇಳಿಬಪ್ಪ. ಹೌದು, ಅವ್ರು ಎಲ್ಲರ್ಕಿಂತ ದೊಡ್ಡವರಲ್ಲ, ಅವ್ರ ಹತ್ರನೇ ಕೇಳಿಬ. ಬಾರ, ಚಪ್ಪಲ್ ಹಾಕೊಂಡು. ಎಂತಕ್ಕೆ? ಚಪ್ಪಲ್ ಹಾಕೊಂಡು ಹೋಗ್ತಿರ್ಲಿಲ್ಲ ಮೊದ್ಲು ನಾನು. ಅದಕ್ಕೆ ಅಮ್ಮನ ಹತ್ರ ಸುಮಾರು ಕಜ್ಜಾಯ ಸಿಕ್ಕಿದ್ದಿತ್ತು ನಂಗೆ. ಕಜ್ಜಾಯ ನಂಗೂ ಬೇಕಣ್ಣ. ಅಯ್ಯೋ ಆ ಕಜ್ಜಾಯ ಅಲ್ಲ ಮಾರ, ಪೆಟ್ಟು ಕಜ್ಜಾಯ ಅಂದ್ರೆ. ಆಯ್ತು, ಚಪ್ಪಲ್ ಹಾಕೊಂಡು ಹೋಗ್ತೆ. ನಾವ್ ಯಾವತ್ತು ಚಪ್ಪಲ್ ಹಾಕೊಂಡ್ ಹೊರಗ್ ಹೋಗುವಾಗ ಅಲ್ಲಿ ಮುಳ್ಳ ಬಿದ್ದಿರತ್ತಲ್ಲ, ಅದ್ ನಮ್ ಕಾಲಿಗೆ ಇಟ್ಟು ಇನ್ಫೆಕ್ಷನ್ ಆತ್, ಮತ್ ಗಲೀಜ್ ಅದಲ್ಲ, ಮನೆ ಎಲ್ಲ ಫುಲ್ ಗಲೀಜ್ ಆಗತ್ತೆ. ಅದಕ್ಕೆ ಚಪ್ಪಲ್ ಹಾಕೊಂಡು ಹೋಯ್ತು. ಆಯ್ತು, ಇನ್ ಚಪ್ಪಲ್ ಹಾಕೊಂಡು ಹೋಗ್ತೆ. ಆಯ್ತು, ಬೇಗ ಬಾ, ಕೇಳಿ ಬರುವ. ಹತ್ರ ಕೇಳುವ. ಕಾಫಿ ಜನ ಹತ್ರ, ಮನೇಲಿ ಯಾರು ಬರ್ತಿದ್ರಲ್ಲ ಅವ್ರ ಹತ್ರ ಕೇಳಿ ಬರುವ. ಕಾಫಿ ಅಜ್ಜಿದ್ರು. ಕಾಫಿ ಅಜ್ಜ ಅಪ್ಪಂಗೆ ನೀವಂತ ಕರಿಕ ನೀನಂತ ಕರಿಕ? ನೀವಂತ ಕರಿಬೇಕು, ನೀನಂತ ಕರುತ್ತಾರೆ. ಯಾರಿಗೂ ನೀವಂತ ನೀನಂತ. ಆಯ್ತಜ್ಜ, ಆಯ್ತಜ್ಜ, ಥ್ಯಾಂಕ್ಸ್. ಅಂಕಲ್ ನಾವ್ ಅಪ್ಪ ನೀವಂತ ಕರಿಕ ನೀನಂತ ಕರಿಕ? ನೀವಂತ ಕರಿಬೇಕು. ಆಯ್ತು. ಕಾರ್ ಬರ್ತಿತ್ತು, ಕಾರ್ ಹೋಗಿ. ಅಜ್ಜ ಅಜ್ಜಿ ಮತ್ತೆ ಚಿಕ್ಕಿ ಹತ್ರ ಕೇಳುವಾ? ಅವ್ರ ಅಜ್ಜ ಅಜ್ಜ ನಾವು ಅಪ್ಪ ನೀನಂತ ಕರಿಕ ನೀವಂತ ಕರಿಕ? ಅಜ್ಜಿ ನಾವ್ ಅಜ್ಜಂಗೆ ನೀನಂತ ಕರಿಕ ನೀವಂತನ? ಚಿಕ್ಕಿ ನಾವ್ ಅಪ್ಪ ನೀನಂತ ಕರಿಕ ನೀವಂತ ಕರಿಕ? ತದ್ದು ಅದು ಅಂತ ಕರಿತ್ರ? ನೀನು ಅಂತಾನೆ ಹೇಳ್ತಾರೆ. ಚಿಕ್ಕಿ ಹೇಳ್ತಿದ್ರು ತದ್ದು ಯಾದ್ವಿ ನೀನಂತ ಕರಿತಿದ್ರಂತ. ನಾವ್ ತದ್ದು ಯಾದ್ವಿ ಹತ್ರನೇ ಕೇಳ್ವಾ? ಹೌದ್, ಮಕ್ಳ ಹತ್ರನೇ ಕೇಳಿದ್ರು ಸರಿ ಆಯ್ತು. ಹೌದು, ಯಾದ್ವಿ ನೀನಿನ ಅಪ್ಪ ನೀನಂತ ಕರಿತ್ಯಾ ನೀವಂತ ಕರಿತ್ಯಾ? ನೀವಂತ. ನೀವಾ? ತದ್ದು ನೀನಿನ ಅಪ್ಪಂಗೆ ನೀನಂತ ಕರಿತ್ಯಾ ನೀವಂತ ಕರಿತ್ಯಾ? ಬರ್ತಿದ್ದಪ್ಪ ಅಣ್ಣ, ಅವನ ಹತ್ರ ಕೇಳಿ ಬಪ್ಪ. ಅಣ್ಣ ಅಣ್ಣ ನೀವು ನಿನ್ನ ಅಪ್ಪಗೆ ನೀನಂತ ಕರಿತ್ರೆ ನೀವಂತನ? ನೀವಲ್ಲಿ. ಆಯ್ತು, ಥ್ಯಾಂಕ್ ಯು. ಕೆಲಸ ನೋಡ, ಇನ್ನೂ ಕನ್ಫ್ಯೂಷನ್ ಇತ್ತಲ್ಲ, ಅಪ್ಪನ ಹತ್ರನೇ ಹೋಗಿ ಕೇಳುವ. ಅದೇ ಒಳ್ಳೆ ಐಡಿಯಾ. ಒಂದ್ ನಿಮಿಷ ಕಾಲ್ ಮಾಡ್ತೆ, ಮಕ್ಕಳಿಗೆ ಅಂತ ಮಾತಾಡ್ಲಿಕ್ಕೆ ಉಂಟು. ಒಂದ್ ನಿಮಿಷ. ಎಂತ ಗಲಾಟೆ ಮಾಡ್ಕೊಂಡ್ರೆ? ಅಲ್ಲಪ್ಪ, ಅದಮ್ಮ ಬೆಳಿಗ್ಗೆ ನಂಗೆ ಬೈತಿದ್ಲಲ್ಲ ನೀನಂತ ಹೇಳಿ ಕರ್ದಕ್ಕೆ. ಬೈತಿದ್ದ. ಎಂತಾಯ್ತು? ಅದು ನಂಗೆ ತುಂಬಾ ಬೇಜಾರಾಯ್ತಾ. ನಾ ಅದಕ್ಕೆ ಅಕ್ಕಪಕ್ಕದಲ್ಲಿರೋ ಜನರ ಹತ್ರ ಎಲ್ಲ ಕೇಳ್ಕ ಬಂದೆ, ನೀನಂತ ಕರಿಬೇಕಾ ನೀವಂತ ಕರಿಬೇಕಾ ಅಪ್ಪನಿಗೆ ಅಂತೇಳಿ. ಅವರೆಲ್ಲ ಡಿಫ್ರೆಂಟ್ ಆಗಿ ಆನ್ಸರ್ ಕೊಟ್ರ. ನಾ ಫುಲ್ ಕನ್ಫ್ಯೂಷನ್ ಹಂಗಿದ್ದೆ. ಅದಕ್ಕೆ ನಿನ್ನ ಹತ್ರ ಬಂದ್ ಕೇಳ್ದೆ, ನೀನಂತ ಕರಿಕ ನೀವಂತ ಕರಿಬೇಕಾ ಅಂತೇಳಿ. ಮತ್ತೆ ನೀನ್ ಹೇಳ, ನೀವ್ ಅಪ್ಪನಿಗೆ ಎಂತ ಕರಿತಿದ್ರಿ ನೀನು? ನಾನ್ ನನ್ನ ಅಪ್ಪನಿಗ ನನ್ನ ಅಪ್ಪನಿಗೆ ನೀವಂತಾನೆ ಕರುದು, ಅಮ್ಮನಿಗೆ ಮಾತ್ರ ನಾನು ನೀನಂತ ಕರಿತೆ. ಅದ್ರಲ್ಲಿ ಕನ್ಫ್ಯೂಷನ್ ಅಂತ ಇಲ್ಲವ? ಎಂತ ಗೊತ್ತಾ, ದೊಡ್ಡವರಿಗೆ ಯಾವತ್ತು ನೀವು ರೆಸ್ಪೆಕ್ಟ್ ಕೊಟ್ಟು ಕರಿಬೇಕಾಯ್ತಾ? ನೀವಂತ ಕರೀರಿ, ಏನಾಗುದಿಲ್ಲ.
ಈಗ ನೀವು ಸಣ್ಣದಿರುವಾಗ್ಲೇ ಮಕ್ಕಳ ದೊಡ್ಡವರಿಗೆಲ್ಲ ರೆಸ್ಪೆಕ್ಟ್ ಕೊಟ್ಟು ಉಂಟಲ್ಲ, ಮತ್ತೆ ದೊಡ್ಡವರಾದ್ಮೇಲೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀರಿ, ಅವಾಗ ನಿಮ್ಗೆ ಸಮಾಜದಲ್ಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಕ್ಕತ್ತೆ ಆಯ್ತಾ. ಗೊತ್ತಾಯ್ತಲ್ಲ, ನೀವಂತ ಕರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಆಯ್ತಾ. ಓಕೆ, ಆದಷ್ಟು ಟ್ರೈ ಮಾಡತ್ತಪ್ಪ. ಓಕೆ ಮಗ.